ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಐತಿಹಾಸಿಕ ಸ್ಥಳದಲ್ಲಿ ಒಂದಾಗಿರುವ ನೀಲೂರು ಗ್ರಾಮವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುತ್ತಿದೆ ಎಂದು ಹೋರಾಟಗಾರ ಎಂಬಿ ಸಜ್ಜನ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಫಜಲ್ಪುರ ತಾಲೂಕಿನಲ್ಲಿ ಇರುವ ಸುಕ್ಷೇತ್ರ ನೀಲೂರು ಗ್ರಾಮದಲ್ಲಿ ಸೂಫಿ ಸಂತರಾದ ಸೈಯದ್ ಶಾ ಇಸ್ಮಾಯಿಲ್ ಖಾದ್ರಿ ದರ್ಗಾಕ್ಕೆ ವಾರದಲ್ಲಿ 4 ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆದರೆ ಐತಿಹಾಸಿಕ ಸ್ಥಳದ ಬಸ್ ನಿಲ್ದಾಣ ಮಳೆ ಬಂದಾಗ ಕೆಸರಿನ ಗದ್ದೆಯಾಗುತ್ತದೆ ಮತ್ತು ನೀಲೂರು ಕ್ರಾಸ್ನಿಂದ ಮೇಳ್ಕುಂದ ಕ್ರಾಸ್ವರೆಗೆ ರಸ್ತೆ ಕೂಡ ಹದಗೆಟ್ಟಿದೆ. ಇದರಿಂದ ಸುಕ್ಷೇತ್ರ ನೀಲೂರಿಗೆ ಬರುವ ಪ್ರವಾಸಿಗರಿಗೆ ಹಾಗೂ ನೀಲೂರು ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ರಸ್ತೆ ನಿರ್ಮಾಣ ಕಾರ್ಯ ಆದಷ್ಟು ಬೇಗ ಕೈಗೆತ್ತಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಫಜಲ್ಪುರ ತಾಲೂಕದು ಅವರು ಎಲ್ಲ ವ್ಯವಹಾರಗಳು ಗುಲ್ಬರ್ಗಾದಲ್ಲೇ ಮಾಡ್ತಾರೆ. ಆ ಕಡೆ ಯಾರು ಹೋಗೋದಿಲ್ಲ, ಕೇವಲ ಪಾಣಿ ಗಿಣಿ ಬೇಕಾದ್ರೆ ಮಾತ್ರ ಹೋಗ್ತಾರೆ. ಸೊ ಇಲ್ಲಿ ಕಲಬುರಗಿ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಅಲ್ಲಿ ಯಾವುದೇ ನಾಗರಿಕ ಸೌಲಭ್ಯಗಳಿಲ್ಲ. ಈಗ ಮಳೆಗಾಲದಲ್ಲಂತೂ ಅಲ್ಲಿ ಯಾರೂ ಆ ಊರಿಗೆ ಹೋಗಂಗಿಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ. ಅಲ್ಲಿ ಎಲ್ಲ ಕೆಸರೇ ಊರು ತುಂಬ. ಮತ್ತು ನಮ್ಗೆ ಗೊತ್ತಿದ್ದಾಗೆ ಈ ನೀಲೂರು ಎದಕ್ಕೆ ಫೇಮಸ್ ಇದೆ ಅಂದರೆ, ಅಲ್ಲಿ ಒಂದು ಸೈಯದ್ ಶಾ ಇಸ್ಮಾಯಿಲ್ ಖಾದ್ರಿ ದರ್ಗಾ ಇದೆ. ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸ್, ಮೋಸ್ಟ್ ಫೇಮಸ್. ಅದು ಸುಮಾರು ಅಲ್ಲಿ 2 ತಿಂಗಳು ಬಿಟ್ಟರೆ, ಅಂದರೆ ಒಂದು ರಂಜಾನು ಇನ್ನೊಂದು ಶ್ರಾವಣ ಬಿಟ್ಟರೆ ಇಡೀ 10 ತಿಂಗಳು ಆ ದರ್ಗಾದಲ್ಲಿ ಜಾತ್ರೆ ನಡೀತಾ ಇರ್ತದೆ. ಇಡೀ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದಿಂದಲೂ ಸಾವಿರಾರು ಜನ ಬರ್ತಿರ್ತಾರೆ ಡೈಲಿ. ಅದು ನೋಡಿದ್ರೆ ಈ ದರ್ಗಾದಕ್ಕಿಂತ ಹೆಚ್ಚು ಜನ ಅಲ್ಲಿ ವಿಸಿಟ್ ಮಾಡ್ತಾರೆ, ಗುಲ್ಬರ್ಗಾ ದರ್ಗಾದಕ್ಕಿಂತ. ಬಟ್ ಆ ಊರಿನಲ್ಲಿ ಇಲ್ಲಿವರೆಗೂ ನನಗನ್ನಿಸ್ತಾ ಇಲ್ಲಿ ಸ್ವತಂತ್ರನೇ ಬಂದಿಲ್ಲ ಅಂತ ಅನ್ನಿಸ್ತಾ ಆ ಊರಿಗೆ. ವಾಟ್ ಐ ಫೀಲ್ ಇಸ್, ಅಲ್ಲಿ ನೋಡ್ರಿ ಒಂದು ಕುಡಿಯಲಿಕ್ಕೆ ನೀರಿಲ್ಲ. ದೇರ್ ಇಸ್ ನೋ ಟ್ಯಾಪ್ ವಾಟರ್ ಇನ್ ದ್ಯಾಟ್ ವಿಲೇಜ್. ಡ್ರೈನೇಜ್ ಇಲ್ಲ, ರಸ್ತೆಗಳಿಲ್ಲ. ಆ ಗ್ರಾಮದಿಂದ ಸುತ್ತ 1 ಕಿಲೋಮೀಟ್ರ್ವರೆಗೂ ಯಾವುದೇ ರಸ್ತೆಗಳಿಲ್ಲ. ಮತ್ತು ಯಾರು ಹೋಗೋಂಗಿಲ್ಲ, ಯಾರು ಬರೋಂಗಿಲ್ಲ ಅಲ್ಲಿಂದ. ಅಷ್ಟಾದರೂ ಕೂಡ ವಿದ್ಯಾರ್ಥಿಗಳು, 100 ಜನ ವಿದ್ಯಾರ್ಥಿಗಳು ಗುಲ್ಬರ್ಗಕ್ಕೆ ಬರ್ತಾರೆ. ಒಂದೇ ಒಂದು ಬಸ್ ಇದೆ, ಅದು ಅಫಜಲ್ಪುರ್ಗೆ ಒಂದು ಬಸ್ ಇದೆ. ಈ ಥರ ಊರು ಒಂದು ಐಸೋಲೇಟೆಡ್ ಪ್ಲೇಸ್ ಆಗಿದೆ. ಈ ದರ್ಗಾ ಏನೋ ಒಂದು ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸ್ ಇದೆ, ಫೇಮಸ್ ಇನ್ ಗುಲ್ಬರ್ಗಾ ಡಿಸ್ಟಿಕ್ನಲ್ಲಿ ಅಥವಾ ಈ ಭಾಗದಲ್ಲಿ ಅಂತಂದರೆ, ನಮ್ಮ ಸರ್ಕಾರ ಸಾವಿರಾರು ಜನ ಬರುವಾಗ ಇಲ್ಲಿವರೆಗೂ ಯಾವುದೇ ಫೆಸಿಲಿಟಿ ಆ್ಯಸ್ ಎ ಗೌರ್ಮೆಂಟ್ ಆಫ್ ಕರ್ನಾಟಕ 10 ಪೈಸೆ ಅವ್ರು ಖರ್ಚು ಮಾಡಿಲ್ಲ ಆ ಊರಿಗೆ. ಅಲ್ಲಿ ಸಾವಿರಾರು ಜನ ಬರುವಾಗ ಇಡೀ 10 ತಿಂಗಳು ಅಲ್ಲಿ ಒಂದು ಪಬ್ಲಿಕ್ ಒಂದು ಲಾಡ್ಜ್ ಅಥವಾ ಒಂದು ಏನಾದರೂ ಬಂದವ್ರಿಗೆ ಇಳ್ಕೊಳ್ಳೋಕ್ಕೆ ಒಂದು ಏನಾದರೂ ವ್ಯವಸ್ಥೆ ಆಗಲಿ, ಟಾಯ್ಲೆಟ್ಸ್ ಆಗಲಿ, ಏನೇನೇ ಇರಲಿಲ್ಲ. ಅದು ಮುಖ್ಯವಾಗಿ ನಾವು ಕೇಳ್ತಾ ಇರೋದಂದರೆ, ಮಾನ್ಯ ಅಫಜಲ್ಪುರ ಶಾಸಕರು ಮೋಸ್ಟ್ ಫೇರ್ಡ್ MLA ಇನ್ ಗುಲ್ಬರ್ಗ ಡಿಸ್ಟ್ರಿಕ್ಟ್, ಅವರು ಬರೋದಿಲ್ಲ ಆ ಊರಿಗೆ. ಯಾಕೆ ಬರಲಿಕ್ಕೆ ಆಗಲ್ಲ ಅವ್ರ ವೆಹಿಕಲ್ಲೇ ಬರುವಂಗಿಲ್ಲ ಅಲ್ಲಿ ಆ ಊರಿಗೆ. ಯಾರೋ ಆ ಊರಿನವರು ಒಂದು 4 ಜನ ಅವ್ರಿಗೆ ಬೇಕಾದರೂ ಅಲ್ಲಿ ಹೋಗ್ತಾರೆ, ಅವ್ರ ಬಳಿ ಏನು ಮಾಡಬೇಕು ಮಾಡ್ಕೊಂಡು ಬರ್ತಾರೆ. ಹಿ ಹ್ಯಾಸ್ ನಾಟ್ ವಿಸಿಟೆಡ್ ಟಿಲ್ ಟುಡೇ. ಏನು 7 ವರ್ಷ ಆಲ್ಕಂತ ಈಗ ಅವ್ರು MLA ಆಗಿ ಒಮ್ಮೆ ಪಾಪ ಭೇಟಿ ಆಗಿಲ್ಲ ಅವರು. ಈಗ ಅವರು ಜನ ಹೇಳ್ತಾರೆ, ಇಲ್ಲರಿ ಅವ್ರು ಕೆಲಸ ಮಾಡೋರು ಅವ್ರ ಮಗ ಮಾಡ್ತಾನೆ ಅಂತ ಹೇಳ್ತಾರೆ. ಅವ್ರು ಅನ್ಕೊಂಬ ಅಂತ ಯಾರಾದರೂ ಒಬ್ಬರು ಅವ್ರ ಮಗನೇ ಬರಲಿ ಕಡೆಗೆ. ಏನೇನು ಇಲ್ಲ ಆ ಊರಿಗೆ, ಫೆಸಿಲಿಟಿಗಳಿಲ್ಲ, MLA ವಿಸಿಟ್ ಇಲ್ಲ. ಮತ್ತು ನಾನು ಇನ್ನೊಂದು ಏನು ಕೇಳ್ತಾ, ಇಂಥ ಒಂದು ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸ್ ಫೇಮಸ್ ಇದ್ದಿದ್ದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ಅದರಲ್ಲಿ ಉಸ್ತುವಾರಿ ಸಚಿವರು, ಅವರಿಗೆ ಆ ಪಾರ್ಟಿ ಆರ್ಟ್ಸ್ ಬರಲಿಕ್ಕೆ ಈ ಮೈನಾರಿಟೀಸ್ ಏನು ಇದಾಗಿದೆ ಅಂತ ಒಂದು ಫೇಮಸ್ ರಿಲಿಜಿಯಸ್ ಪ್ಲೇಸ್ಗೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಅಥವಾ ಈ ಮೈನಾರಿಟಿ DC, ದೇ ನೆವರ್ ವಿಸಿಟ್ ಸಚ್ ಪ್ಲೇಸಸ್. ಸುದ್ದಿಗೋಷ್ಠಿಯಲ್ಲಿ ಅಲ್ಲಾವುದ್ದೀನ್ ಲದಾಫ್,
ಕಲ್ಯಾಣಿ ಸಿಂಗೆ, ಪ್ರಕಾಶ್ ಬನ್ನಿಗಿಡ, ಮಹಾದೇವ್ ಸಿಂಗೆ ಸೇರಿದಂತೆ ಇತರರು ಹಾಜರಿದ್ದರು.